ವೆಲ್ಕಮ್ ಬ್ಯಾಕ್ ಟು ಆತ್ಮ ಆಫ್ಲೈನ್ ವ್ಲಾಗ್. ಗುಡ್ ಮಾರ್ನಿಂಗ್ ಭೈರವ. ಏನೋ ಗಲೀಜಾಗ್ಬಿಟ್ಟು ಅವ್ನು ಭೈರವ. ಸೊ ಇವಾಗ ಜಿಮ್ಗೆ ಹೋಗಬೇಕು. ಇವತ್ತು ಲೆಗ್ ವರ್ಕೌಟ್. ಲೆಟ್ಸ್ ಗೋ. ಬಾಯ್ ಬ್ರೋ. ಸೊ ಇವಾಗ ವರ್ಕೌಟ್ ಮುಗೀತು. ಇವಾಗ ಸ್ವಲ್ಪ ಕಂಫರ್ಟಬಲ್ ಆಗ್ತಾಯಿದೆ ನನಗೆ ವರ್ಕೌಟ್ ಮಾಡೋಕ್ಕೆ. ಏನು ಅಷ್ಟೊಂದು ಏನು ಟೈರ್ಡ್ ಆಗ್ತಾಯಿಲ್ಲ. ಸೊ ಗೆಟ್ಟಿಂಗ್ ಬ್ಯಾಕ್ ಟು ರಿದಮ್. ಸೊ ಇವಾಗ ಮನೆಗೆ ಬಂದೆ. ಹೋಗ್ಬಿಟ್ಟು ಸ್ನಾನ ಮಾಡಬೇಕು ಫಸ್ಟು. ಇಲ್ಲ, ಈಗ ಸ್ನಾನ ಮಾಡಿ ಎಲ್ಲ ರೆಡಿ ಆಗಾಯಿತು. ಇವಾಗ ನೆಕ್ಸ್ಟು ತಿಂಡಿ ತಿನ್ನೋಕ್ಕೆ ಹೋಗಬೇಕು. ತಿಂಡಿ ಇವತ್ತು ಏನು ಹೇಳಿದ್ರು, ಅವಲಕ್ಕಿ ಉಪ್ಪಿಟ್ಟು. ಗುರುವಾರ ಅಲ್ವಾ, ಕರೆಕ್ಟ್, ಅವಲಕ್ಕಿ ಉಪ್ಪಿಟ್ಟು ಇವತ್ತು. ಸೊ ಇವಾಗ ರೆಡಿಯಾಗಿ ಆಫೀಸ್ಗೆ ಹೋಗಬೇಕು. ಪೂಜೆ ಆಯಿತು. ಬೈ. ಹಾಂ ಹಾಂ ಇಲ್ಲ ಹಾಂ ಬಾಯ್ ಜಿ ಬಾಯ್. ಸೊ ಇಲ್ಲಿ ಕುವೆಂಪು ನಗರ ಹತ್ರ ಇಲ್ಲೇ ನಾನು ಓದಿದ್ದು. ಇಲ್ಲಿ BGS PU ಕಾಲೇಜ್ ಇದೆ. ಇಲ್ಲೇ ನಾನು ಓದಿದ್ದು PUನ. ಯಪ್ಪ ಸಖತ್ತೊಂಥರ ಏನಂತೀರ, ಜೈಲು ಅನ್ಕಳೆಯೋದು. BGS ಓದಿರೋರ್ಗೆ ಗೊತ್ತೇ ಇರುತ್ತೆ. ಒಂದು ವರ್ಷ ನರಕ ಅನುಭವಿಸ್ಬಿಟ್ಟು ಅದಾಗಲಿಲ್ಲ ಅಂತ ಮಹಾಜನದಲ್ಲಿ ಹೋಗ್ಬಿಟ್ಟು PU ಕಂಪ್ಲೀಟ್ ಮಾಡಿಬಿಟ್ಟೆ ನಾನು. ಇವಾಗ ಆಫೀಸ್ ಹತ್ರ ಬಂದೆ. ಒಳಗಡೆ ಹೋಗಿ ಸಂಜೆ ಸಿಗೋಣ. ಏನಾದರೂ ಮಧ್ಯದಲ್ಲಿ ಏನಾದ್ರು ನಡೆದ್ರೆ ನೆನ್ನೆ ಥರ ಹೇಳ್ಬಿಡ್ತೀನಿ. ಓಕೆ. ಸೊ ಇವಾಗ ವರ್ಕ್ ಮುಗೀತು. ಇವಾಗ ಮದುವಣ್ಣನ ಪಿಕ್ ಮಾಡೋಕ್ಕೆ ಹೋಗಬೇಕು. ಸೊ ಇವತ್ತು ಟೈಮು 6:30. ನಾನು ಆಫೀಸ್ ಬಿಡೋ ಟೈಮ್ 6:30. ಇಲ್ಲಿ ಆಂದೋಲನ ಆಫೀಸ್ ಹತ್ರ ಒಂದು ದೇವಸ್ಥಾನ ಇದೆ. ಸಖತ್ ಹಳೇದು ಅನಿಸುತ್ತೆ ಅದು. ಅದ್ರದ್ದು ಆರ್ಕಿಟೆಕ್ಚರ್ ತೋರಿಸ್ತೀನಿ ರೀ ನಿಮಗೆ. ಈ ಮನೆ ಕ್ರೇಜಿ ಆಗೈತೆ ನೋಡಿ. ಇದೊಂದು ಟೆಂಪಲ್ಲು. ಇದು ಇವಾಗ ಕನ್ಸ್ಟ್ರಕ್ಷನ್ ಆಗಿರೋದು ಇದ್ರಿ. ಅಲ್ಲಿ ನೋಡಿ, ಅಲ್ಲಿ ಹಳೇ ದೇವಸ್ಥಾನ ಅಂದ್ಕೊಳ್ಳಿ. ಹೆಂಗೈತೆ ಅಂದರೆ ಗೋಪುರ ಮಾತ್ರ ಸೈಕಾಗಿದೆ ನೋಡಿ. ಗೋಪುರ ಸಖತ್ತಾಗಿದೆ ಮಾತ್ರ. ಇದ್ರೊಳಗಡೆ ಎಲ್ಲ ಒಂದು ದಿನ ಹೋಗಬೇಕು, ಸಖತ್ತಾಗಿದೆ. ನಾನು ಮದುವಣ್ಣಂಗೆ ಪೊಲೀಸ್ ಕೆಲಸಕ್ಕೆ ಹಾಕೊಬಿಟ್ಟಿದ್ದೀನಿ ಅಂತ ಪ್ರ್ಯಾಂಕ್ ಮಾಡಿದ್ದೀನಿ ನೋಡಿ. ಇವಾಗ ಫುಲ್ಲು ಇದಾಗ್ಬಿಟ್ಟವ್ರೆ ಟೆನ್ಷನ್ನು. ಯಾರಿಲ್ಲ, ಸುಮ್ಮನೆ ನಂಬ್ಕೊಬಿಟ್ರ ನೀವು ನಿಜ. ಅದಕ್ಕೆ ನಾನು ಹಂಗೆ ನೋಡಿ ತಲೆ ಹೆಂಗೆ ಓಡಿಸಿನಿ ನೋಡಿ ನಾನು. ಯಾಕೋ ಸಖತ್ತು ಟ್ರಾಫಿಕ್ಕು. ಏನಕ್ಕೆ ಇಷ್ಟೊಂದು ಟ್ರಾಫಿಕ್ ಇಲ್ಲಿ? ಯಾವಾಗ ಟ್ರಾಫಿಕ್ ಅಲ್ವಾ? ಇದೇ ಅಗ್ರಹಾರ ಸರ್ಕಲ್ ತಾನೆ? ಅದೇ ಥಿಯೇಟ್ರ್ ಐತಲ್ಲ ಅಲ್ಲಿ. ಯಾರು ಏನು ಜಯಂತಿ? 101 ಗಣಪತಿ ಟೆಂಪಲ್ ಅಲ್ಲೇ ಇರೋದು ಕರೆಕ್ಟ್. ಹಾಂ ನೋಡಿ, ಇಲ್ಲಿ ಹಳೇ ಕಾಲದ ಬಿಲ್ಡಿಂಗ್ಸ್ ಎಲ್ಲ ಮೇಲ್ಗಡೆ ಹೆಂಗಿದೆ, ನಮ್ಮ ರಾಜರ ಕಾಲದ್ದು. ಇವಾಗ ಮನೆಗೆ ಹೋಗ್ತಾಯಿದ್ದೀವಿ, ಭೋಗಾದಿ ಹತ್ರ. ಒಂದು ದೊಡ್ಡದಾಗಿ ಕಾಣಿಸ್ತಿದೆ. ಅದು ಗ್ರಹ ಅನಿಸುತ್ತೆ. ಅದು ಯಾವ ಗ್ರಹ ಅದು ಅಷ್ಟೊಂದು ಬ್ರೈಟಾಗಿ ಕಾಣಿಸ್ತೈತೆ? ಶುಕ್ರ ಇರಬೇಕು. ಶುಕ್ರ. ಹಾಂ, ಸಕ್ಕದಾಗಿ ಕಾಣಿಸ್ತೈತೆ. ಕ್ರೇಜ್. ಫೈನಲಿ ಮನೆಗೆ ಬಂದಾಯಿತು. ಮನೆ ಒಳಗೆ ಹೋಗ್ಬೇಕು ಇವಾಗ. ಏನು ಕೇಳ್ತವನೆ? ಎಷ್ಟು ಹೊಟ್ಟೆ ಉಳಿಸ್ದಂಗೆ ಗೊತ್ತಾಯ್ತು. ಯಾಕೆ? ಹೋಮ್ವರ್ಕ್ ಮಾಡು ಅಂತ ಹೇಳಿದ್ದಕ್ಕೆ. ಕನ್ನಡನಾ? ಕನ್ನಡ, ಇಂಗ್ಲೀಷು, ಹಿಂದಿ ಐತೆ. ನನಗೆ ಹೆಂಗೆ ಹೇಳ್ಬಿಡ್ತಿತ್ತು ಗೊತ್ತಾ ಶಾರದಮ್ಮ? ಊಟ ಆಯ್ತಾ? ಊಟ ಮಾಡಕ್ಕೆ ಇವಾಗ ಬಂದು ಫ್ರೆಶ್ ಅಪ್ ಆಗಿ ಆಚೆ ಹೋಗಬೇಕು. ಎಲ್ಲರೂ ಮಾತಾಡ್ಸ್ಕೊಂಡು ಬರೋಣ ಒಂದು ಸತಿ. ಎಲ್ಲರೂ ಏನೇನು ಮಾಡ್ತಾಯಿದ್ದಾರೆ. ಅಜ್ಜಿ ಮತ್ತೆ ಅದು ಫಿಲಿಮ್ ನೋಡ್ತಾಯಿದ್ದೆ. ಯಾವ ಫಿಲಿಮು? ಹಾಂ, ಶಿವಂದು. ಹಾಂ ಅಜ್ಜಿಗೆ ಹಾಡು ಹೇಳೋಕ್ಕೆಲ್ಲ ಗೊತ್ತಂತೆ. ಒಂದಿನ ಹಾಡು ಹೇಳ್ತಾರೆ. ಹಾಂ, ಶ್ಯಾಮು ಕಮೆಂಟ್ ചെയ്തായിരുന്നു. ತಿಂದೆ
ತಿಂದೆ, ಒಂದು ತಿಂದೆ. ಅಜ್ಜಿ ನೇರಳೆನ ಇಟ್ಟಿದ್ರು ಅಲ್ಲಿ ಟೇಬಲ್ ಮೇಲೆ, ತಿಂದೆ. ಅದನ್ನ ತಿನ್ನು ಅಂತ ಹೇಳ್ತಾಯಿದ್ರು. ಏಯ್ ನಮ್ಮ ಬರೋ ಟೈಮಿಗೆ ನೀವು ಮಲ್ಕೊಂಡು ಹಾಂ, ಡಾಕ್ಟ್ರ್ ಹೋಗಿಲ್ವ ಇವತ್ತು? ಡಾಕ್ಟ್ರ್ ಹತ್ರ ಹಾಂ 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 ಮಾಡ್ಬೇಕು ಇವಾಗ. ಹಾಂ ಹ್ಞೂ ಸೊ ಇವಾಗ ಮೂಲಂಗಿ ಸಾರು. ಇಲ್ಲಿ ನೋಡಿ ನೇರಳೆ ಹಣ್ಣು, ನಮ್ಮ ಮನೆಯಲ್ಲಿ ಬಿಟ್ಟಿರುವ ನೇರಳೆ ಹಣ್ಣು. ಬೇಕು ಅಂದರೆ ಹೇಳಿ, ಪಾರ್ಸಲ್ ಮಾಡಿಸೋಣ. ಅದಕ್ಕೇನು ಮಾಡ್ತಾನೆ ಒಮ್ಮರ್, ಗುಡ್ ಬಾಯ್. ಕೂದಲ ಇದು, ಕೂದಲು ಥರ ಐತೆ ಇದು. ಡೇ ಭೈರವ ಇದ್ದಾನೆ. ಹಾಯ್ ಭೈರವ, ಏನಪ್ಪ? ಸೊ ಇವಾಗ ಹೋಗಿ ಊಟ ಮಾಡಿಬಿಡೋಣ, ಯಾಕಂದರೆ ಬೇಗ ಊಟ ಮಾಡಬೇಕು. ಬೇಗ ಊಟ ಮಾಡಿದ್ರೆ ಮಲ್ಕೋಬೋದು ಬೇಗ. ಅಲ್ಲ, ಇವಾಗ ಊಟ ಆಯಿತು. ಊಟ ಆಗಿ ಕೂತ್ಕೊಂಡಿದ್ದೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ನಿಮ್ಮ ಜೊತೆ ಮಾತಾಡುವಂಥ ಸಮಯ. ಆ್ಯಂಡ್ ಆ್ಯಕ್ಚುಲಿ ಈ ಮಂತ್, ಜೂನ್ ಪರ್ಟಿಕ್ಯುಲರ್ ಮಂತ್ ಮೆನ್ಸ್ ಮೆಂಟಲ್ ಹೆಲ್ತ್ ಬಗ್ಗೆ ಸೊ ಜಾಸ್ತಿ ಕಾಳಜಿ ವಹಿಸಿ ಅಂತ. ಅದರಲ್ಲಿ ನಂದೊಂದು ಸಣ್ಣ ಒಂದು ಎಕ್ಸ್ಪೀರಿಯೆನ್ಸ್ ಹೇಳ್ಕೋಬೇಕು ಅಂತಿತ್ತು. ಇಟ್ಸ್ ವೆರಿ ಪರ್ಸನಲ್, ಬಟ್ ಐ ಫೀಲ್ ಲೈಕ್ ಈ ಮಂತು ನನ್ನಿಂದ ಎಷ್ಟು ಜನಕ್ಕೆ ಒಳ್ಳೆಯದಾಗುತ್ತೋ ಅದು ಇದಾಗುತ್ತೋ ಗೊತ್ತಿಲ್ಲ. ಬಟ್ ಐ ಜಸ್ಟ್ ವಾಂಟ್ ಟು ಶೇರ್ ಥ್ರೂ. ಲೈಕ್ 2 years ಬ್ಯಾಕ್ ನಾನು ಸೂಸೈಡ್ ಅಟೆಂಪ್ಟ್ ಮಾಡಿದ್ದೆ. ಆ್ಯಂಡ್ ಐ ವಾಸ್ ವೆರಿ ಡಿಪ್ರೆಸ್ಡ್. ಐ ಬ್ಯಾಟಲ್ಡ್ ಡಿಪ್ರೆಷನ್ ಫಾರ್ ಆಲ್ಮೋಸ್ಟ್ ಲೈಕ್ 1 ವರ್ಷ. ಇಟ್ ವಾಸ್ ಸೈಲೆಂಟ್. ಅನ್ಕೋತೀರ ಡಿಪ್ರೆಸ್ಡ್ ಆಗಿರೋರು ಯಾವಾಗ ಹಿಂಗೆ ಇರ್ತಾರೆ ಸೈಡ್. ಅಲ್ಲ. ಫ್ರಮ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್, ಫ್ರಮ್ ವಾಟ್ ಐ ವೆಂಟ್ ಥ್ರೂ, ದೇ ವಿಲ್ ಬಿ ವೆರಿ ಆ್ಯಕ್ಟಿವ್, ದೇ ವಿಲ್ ಬಿ ಸ್ಪೆಂಡಿಂಗ್ ಟೈಮ್ ವಿತ್ ಪೀಪಲ್. ಆ್ಯಂಡ್ ಮೇಯ್ನಾಗಿ ಅವರು ಸಬ್ಸ್ಟೆನ್ಸ್ ಅಬ್ಯೂಸ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಆದಷ್ಟು ಅವ್ರ ಜೊತೆ ಅವ್ರ ಸಮಯ ಕಳೀತಾ ಇರ್ತಾರೆ. ಜಾಸ್ತಿ ಮಾತಾಡಲ್ಲ, ಸಣ್ಣದಕ್ಕೂ ಇರಿಟೇಟ್ ಆಗ್ತಾ ಇರ್ತಾರೆ. ಊಟ ಒಂದು ಜಾಸ್ತಿ ಮಾಡ್ತಾ ಇರ್ತಾರೆ, ಇಲ್ಲ ಕಮ್ಮಿ ಮಾಡ್ತಾ ಇರ್ತಾರೆ. ಸೊ ನಿಮಗೆ ಯಾರಾದರೂ ಆ ಥರ ಗೊತ್ತಿದ್ದರೆ ನಿಮ್ಮ ಸುತ್ತಮುತ್ತದಲ್ಲಿ ಅವ್ರ ಬಗ್ಗೆ ಮಾತಾಡಿ, ಅವ್ರ ಹತ್ರ ಹೋಗಿ ಮಾತಾಡಿ. ಆ್ಯಂಡ್ ನಾನು ನನ್ನ ಜೊತೆ ಜನಗಳಿದ್ದರೂ ಕೂಡ ನಾನು ಮಾತಾಡೋಕ್ಕೆ ಯಾರೂ ಇಲ್ಲ ಅಂತ ಅನ್ಕೋತಿದ್ದೆ. ಐ ಫೆಲ್ಟ್ ಲೋನ್ಲಿ, ಬಟ್ ಯು ಶುಡ್ ಓಪನ್ ಅಪ್. ಆ್ಯಂಡ್ ಓಪನ್ ಅಪ್ ಆಗಿ, ಲೈಕ್ ಇಫ್ ಯು ಆರ್ ಗೋಯಿಂಗ್ ಥ್ರೂ, ನೀವೇನಾದರೂ ಬೇರೆಯವ್ರ ಹತ್ರ ಇದ್ದರೆ ಈ ಥರ ಸಿಮ್ಟಮ್ಸ್ ಎಲ್ಲ ಕಾಣಿಸಿದ್ರೆ ಹೋಗಿ ಅವ್ರ ಹತ್ರ ಮಾತಾಡಿ ಕೂತ್ಕೊಂಡು. ಆ್ಯಂಡ್ ಅವ್ರು ಹೋಗಿ ಕೇಳಿದ ತಕ್ಷಣ ಹೇಳ್ಬಿಡಲ್ಲ. ಆ್ಯಂಡ್ ಜಸ್ಟ್ ಮಾತಾಡಿ ಅವ್ರ ಹತ್ರ. ನಾನು ನಂದು ಅದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಬಿಟ್ಕೊಡ್ಬೇಕೋ ಇಲ್ವೋ ಅಂತ ಇನ್ನೂ ಗೊತ್ತಿಲ್ಲ ನನಗೆ. ಬಟ್ ಇಟ್ ವಾಸ್ ವೆರಿ ಒಂಥರ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಹಾಸ್ಪಿಟಲಲ್ಲಿದ್ದೆ, ಹಾಸ್ಪಿಟಲ್ ಸೌಂಡ್ಸು ಅದೆಲ್ಲ ಕೇಳಿ ಐ ಸರ್ವೈವ್ಡ್. ಬಟ್ ನಾನೇ ಅನ್ಕೋತಾ ಇದ್ದೆ, ಇಫ್ ಐ ಗೋ ಅವೇ ನನ್ನ ಸುತ್ತಮುತ್ತ ಇರೋ ಎಲ್ಲರಿಗೂ ಒಂಥರ ನೆಮ್ಮದಿ ಸಿಗುತ್ತೆ ಅಂತ. ಇಲ್ಲ, ಆ್ಯಕ್ಚುಲಿ ಹೋದರೆ ಇನ್ನೂ ಜಾಸ್ತಿ ನೋವಾಗುತ್ತೆ. ಆ್ಯಂಡ್ ನಿಮ್ಮ ಮೆಂಟಲ್ ಹೆಲ್ತ್ ಮುಖ್ಯ. ನಿಮಗೆ ಯಾರನ್ನೂ ಪ್ಲೀಸ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆ ಏನು ಇಷ್ಟ ಇದೆ ಅದು ಮಾಡಿ ಅಂತ ಹೇಳ್ತೀನಿ. ಇವ್ರೇನು ಅನ್ಕೋತಾರೆ, ಅವ್ರೇನು ಅನ್ಕೋತಾರೆ ಬೇಡ. ನಿಮ್ಮದೇನಿದೆ ಅದನ್ನ ನೋಡ್ಕೊಂಡು ಹೋಗಿ. ಆ್ಯಂಡ್ ಸಡನ್ ಡಿಪ್ರೆಷನಲ್ಲಿ ನೀವು ಬ್ಯಾಟಲ್ ಮಾಡ್ತಾಯಿದ್ರೆ ಸಡನ್ನಾಗಂತೂ ಹೋಗಲ್ಲ ಅದು. ಇಟ್ ಟೇಕ್ಸ್ ಲಾಟ್ ಆಫ್ ಇಯರ್ಸ್. ಇವಾಗಲೂ ನಂಗೆ ಒಂದೊಂದು ಟೈಮು ಸಡನ್ನಾಗಿ ಒಂದೊಂದು ಥರ ಬರ್ಸ್ಟ್ ಆಗುತ್ತೆ ಆ ಎಮೋಷನ್ನು. ಬಟ್ ಇವಾಗ ಅದನ್ನ ಹೆಂಗೆ ಕೋಪಪ್ ಮಾಡೋದು ಅಂತ ಕಲ್ತಿದ್ದೀನಿ. ಸೊ ಅದನ್ನು ಕಲ್ತ್ಕೊಳ್ಳಿ. ನಿಮಗೆ ನೀವು ಟೈಮ್ ಕೊಡಿ ಜಾಸ್ತಿ. ಟಾಕ್ ಟು ಯುವರ್ ಸೆಲ್ಫ್ ಅಂದರೆ ವಾಟ್ ಐ ಮೀನ್. ನಿಮ್ಮ ಎಮೋಷನ್ ಜೊತೆ ಮಾತಾಡಿ, ನಿಮ್ಮ ಎಮೋಷನ್ಸ್ಗೆ ವ್ಯಾಲ್ಯೂ ಕೊಡಿ. ಅಳಬೇಕಾ ಅನ್ಸ ಅಳಿ, ಪ್ಲೀಸ್ ಅಳಿ. ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು ಅದೇ, ಅಳುನ ತಡೆದಿಟ್ಕೊಳ್ಳೇಬಿಡಿ. ಅಳೋದು ಅಂದರೆ ವೀಕಲ್ಲ, ಅಳಿ. ಆ್ಯಂಡ್ ನೀವು ಅಷ್ಟೇ, ಗಂಡಸರು ಅಳಬಾರ್ದು, ಅದೆಲ್ಲ ಬಿಟ್ಬಿಡಿ. ಅಳೋದು ಅದಕ್ಕೆ ಜೆಂಡರ್ ಇಲ್ಲ.
ಇವಾಗ ನಾನು ನೋಡ್ತೀನಿ ಚಿಕ್ಕದ್ರಲ್ಲಿ ಯಾರು ಪಾಪು ಬಿದ್ದುಬಿಟ್ರೆ ಹೆಣ್ಮಗು ಥರ ಅಳ್ತಾ ಇದೆಯಾ ಅಂತ. ಏನದು ಹೆಣ್ಮಗು ಥರ ಅಳ್ತಾ ಇರೋದು? ಇವಾಗ ನಾನು ನಿಮಗೆ ಪ್ರೀಚ್ ಕೊಡ್ತಾಯಿದ್ದೀನಿ, ನೀವು ಏನು ದೊಡ್ಡ ಇದು ಅಂತ ಹೇಳ್ತಾ ಇಲ್ಲ. ನನಗೇನು ಗೊತ್ತು, ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ನಾನು ಹೇಳ್ದಂಗೆ ಮೆಚೂರಿಟಿ ಏಜಲ್ಲಿ ಬರೋಲ್ಲ, ನಿಮ್ಗಾಗೋ ಡ್ಯಾಮೇಜಲ್ಲಿ ಬರುತ್ತೆ. ಸೊ ಇದನ್ನು ನನಗೆ ತುಂಬ ಒಂಥರ ಹತ್ತಿರವಾದಂಥ ಒಂದು ಸಬ್ಜೆಕ್ಟು, ಬಟ್ ಹೇಳ್ಕೋಬೇಕು ಅನ್ನಿಸ್ತು ಬಿಕಾಸ್ ಇಟ್ಸ್ ಮೆನ್ಸ್ ಮೆಂಟಲ್ ಹೆಲ್ತ್. ನೀವೆಲ್ಲರೂ ಸಹ ಮೆನ್ಸ್ ಮೆಂಟಲ್ ಹೆಲ್ತ್ ಮಂತ್ ಇದು. ಸೊ ನನಗೆ ಇದನ್ನ ಹೊರಗಡೆ ಹಾಕೋದ್ರಿಂದ ನನ್ನೊಳಗೆ ಇದ್ದ ಒಂದು ಗುಟ್ಟು ಕೂಡ ನಾನು ಬಿಟ್ಕೊಡೋಂಗಾಗುತ್ತೆ, ಒಂದು ಮನಸ್ಸು ಕೂಡ ಹಗುರ ಆಗುತ್ತೆ. ಬಟ್ ದಿನಗಳು ನೆನೆಸ್ಕೊಂಡ್ರೆ ಇನ್ನೂ ಒಂಥರ ಅದು ಅಂತ ಅನಿಸುತ್ತೆ. ಬಟ್ ಇಟ್ ಶೇಪ್ ಮೀ ಹೂ ಐ ಆಮ್ ಟುಡೇ. ಸೊ ಇನ್ನೂ ನಾನೇನು ಪರ್ಫೆಕ್ಟ್ ಅಲ್ಲ, ಪರ್ಫೆಕ್ಟ್ ಆಗೋಕ್ಕಾಗೋದು ಇಲ್ಲ. ಬಟ್ ಐ ಹ್ಯಾವ್ ರಿಯಲೈಸ್ಡ್ ಒನ್ ಥಿಂಗ್ ದಟ್ ಲೈಫ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ಯು ಆರ್ ಇಂಪಾರ್ಟೆಂಟ್ ಟು ಯುವರ್ ಸೆಲ್ಫ್. ಏನೇ ಹೇಳ್ಬೋದು, ಹಂಗೆ ಹಿಂಗೆ ಅಂತಲ್ಲ, ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಂಡ್ರೆ ನಿಮ್ಮ ಸುತ್ತಮುತ್ತ ಇರೋರನ್ನೆಲ್ಲ ಚೆನ್ನಾಗಿ ನೋಡ್ಕೋತೀರ. ಸೊ ಸ್ಪೆಂಡ್ ಟೈಮ್ ವಿತ್ ಯುವರ್ ಲವ್ಡ್ ಒನ್ಸ್. ಆ್ಯಂಡ್ ನಿಮಗೆ ಇಂಪಾರ್ಟೆನ್ಸ್ ಕೊಡ್ತಾಯಿಲ್ಲ, ನಿಮ್ಮ ಮಾತಿಗೆ ಅವ್ರು ಸ್ಪಂದಿಸ್ತಾ ಇಲ್ಲ ಅಂದರೆ ಬಿಟ್ಬಿಡಿ. ನಿಮಗೆ ಯಾರು ಇಂಪಾರ್ಟೆಂಟು, ನಿಮ್ಮನ್ನ ಲವ್ ಪೀಪಲ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಬಿಕಾಸ್ ಒನ್ಸ್ ಆ ಟೈಮ್ ಹೋದರೆ ಮತ್ತೆ ಬರೋಲ್ಲ. ಸೊ ಇನ್ನೂ ತುಂಬ ಇದೆ ಮಾತಾಡೋದು. ನಿಮಗೇನಾದರೂ ಬೇಕು ಅಂದರೆ ನನಗೆ ಕೇಳಿ, ಅದಕ್ಕೆ ಪ್ರತ್ಯೇಕವಾಗಿ ಆ ಜರ್ನಿ ಹೇಗಿತ್ತು ಅಂತ ನಾನು ಪ್ರತ್ಯೇಕವಾಗಿ ವೀಡಿಯೋ ಮಾಡಾಕ್ತೀನಿ. ಬಿಕಾಸ್ ಅದ್ರ ಬಗ್ಗೆ ನೆನೆಸ್ಕೋತಾ ಇದ್ರೇ ಮೈ ಹಾರ್ಟ್ ಬೀಟ್ ಇಸ್ ರೈಸಿಂಗ್. ಜಾಸ್ತಿ ಮಾತಾಡೋಕ್ಕಾಗಲ್ಲ ಅದ್ರ ಬಗ್ಗೆ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆತ್ಮ ಆಫ್ಲೈನ್ ವ್ಲಾಗ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಕೂಡ ಮಾಡಿ. ಸೊ ಹ್ಯಾವ್ ಎ ಗುಡ್ ನೈಟ್.